ಸ್ನೇಹಿತರೆ, ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಈ ಕಾನ್ಸೆಪ್ಟ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ನೋಡೋಣ. ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ಟೈಪ್ಸ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ರೀ. ಅ ವರ್ಡ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕೈಂಡ್ ಆಫ್ ಕ್ಲಾಸಸ್ ಕಾಲ್ಡ್ ಆಸ್ ಅ ಪಾರ್ಟ್ ಆಫ್ ಸ್ಪೀಚ್. ಓಕೆ, ಟೈಪ್ಸ್ ಆಫ್ ಪಾರ್ಟ್ ಆಫ್ ಸ್ಪೀಚ್. ಇಲ್ಲಿ ನಾನು ಟೈಪ್ಸ್ನಲ್ಲಿ 3 ಟೈಪ್ಗಳಾಗಿ ಇಲ್ಲಿ ವಿಂಗಡಣೆ ಮಾಡಿದ್ದೇನೆ. ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುವ ಸಲುವಾಗಿ ಟೈಪ್ 1, ಟೈಪ್ 2 ಹಾಗೂ ಟೈಪ್ 3 ಅಂತ 3 ಪಾರ್ಟ್ಗಳಲ್ಲಿ ನಾನು ಇಲ್ಲಿ ವಿಂಗಡಣೆ ಮಾಡಿದ್ದೇನೆ. ಟೈಪ್ಸ್ ನೋಡೋಣ್ರಿ. ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಇದು ಟೈಪ್ 1 ಅಲ್ಲಿ ಬರ್ತದ. ಓಕೆ, ವರ್ಬ್, ಆಡ್ವರ್ಬ್ ಇದು ಟೈಪ್ 2 ನಲ್ಲಿ ಬರ್ತದ್ರಿ. ಕಂಜಕ್ಷನ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್ ಇದು ಟೈಪ್ 3 ನಲ್ಲಿ ಬರ್ತದ. ಅಂದರೆ ನಾನು ಈ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುವ ಸಲುವಾಗಿ 3 ಟೈಪ್ಗಳಲ್ಲಿ ವಿಂಗಡಣೆ ಮಾಡಿದ್ದೇನೆ. ನೆಕ್ಸ್ಟ್ ನೋಡೋಣ್ರಿ. ನೌನ್ ಅಂದರೆ ಏನು ನೋಡೋಣ. ನೌನ್ ಈಸ್ ಅ ನೇಮಿಂಗ್ ವರ್ಡ್. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದ್ರಿ. ನೌನ್ ಅನ್ನೋದೇನ್ರಿ, ಇದೊಂದು ನಾಮಪದ. ಇದೊಂದು ನಾಮಪದ. ಹೌದ್ರಿ, ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ಏನಂತ ಕರಿತೀವಿ ರೀ? ನೌನ್ ಅಂತ ಕರಿತೀವಿ. ಹೌದಾ? ವಿ ಆರ್ ಕನ್ಸಿಡರ್ ಆಸ್ ಅ 10 ಕೈಂಡ್ಸ್ ಆಫ್ ನೌನ್. ನೋಡ್ರಿ, ಇಲ್ಲಿ ನಾನು 10 ಬಗೆಯ ನೌನ್ಗಳನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸಿಲೆಬಸ್ನಲ್ಲಿ ನಿಮಗೆ 4 ರಿಂದ 5 ನೌನ್ಗಳ ಬಗ್ಗೆ ಅಷ್ಟೇ ಕೊಟ್ಟಿರ್ತಾರೆ. ನಾನಿಲ್ಲಿ ಕಂಪ್ಲೀಟಾಗಿ ನೌನ್ ಬಗ್ಗೆನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, 10 ಕೈಂಡ್ಗಳಿವೆ. ನೌನಲ್ಲಿ 10 ಕೈಂಡ್ಗಳಿವೆ. ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಈಸ್ ಅ ಪ್ರಾಪರ್ ನೌನ್. ಫಸ್ಟ್ ಒನ್ ಯಾವುದ್ರಿ? ಪ್ರಾಪರ್ ನೌನ್. ಹೌದಾ? ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ನೋಡೋಣ್ರಿ. ಮೊದಲಿಗೆ ಟೈಪ್ಸನ್ನು ತಿಳ್ಕೊಳ್ಳೋಣ. ಸೆಕೆಂಡ್ ಒನ್ ಕಾಮನ್ ನೌನ್, ಥರ್ಡ್ ಒನ್ ಅಬ್ಸ್ಟ್ರಾಕ್ಟ್ ನೌನ್, ಫೋರ್ತ್ ಒನ್ ಕಲೆಕ್ಟಿವ್ ನೌನ್, ಕಾಂಕ್ರೀಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್, ಕಾಂಪೌಂಡ್ ನೌನ್, ಪೊಸೆಸಿವ್ ನೌನ್ ಹಾಗೂ ಕೊನೆಯದಾಗಿ ಜರಂಡ್ ನೌನ್. ಓಕೆ, ಇಲ್ಲಿ 10 ಬಗೆಯ ನೌನ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆ 10 ಬಗೆಯಲ್ಲಿ ಒಂದೊಂದಾಗಿ ಎಕ್ಸ್ಪ್ಲನೇಷನನ್ನು ನೋಡ್ಕೋತ ಹೋಗೋಣ. ಮೊದಲಿಗೆ ಯಾವ್ದು ಬರ್ತದ್ರಿ? ಪ್ರಾಪರ್ ನೌನ್. ಹೌದಾ? ಪ್ರಾಪರ್ ನೌನ್ ಅಂದರೆ ಏನು ನೋಡೋಣ್ರಿ. ಅ ನೇಮ್ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಆ್ಯಂಡ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್. ನೋಡ್ರಿ, ಪ್ರೊನೌನ್ ಅಂದರೆ ಏನು? ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಇದ್ರ ಬಗ್ಗೆನೇ ಹೇಳುವಂತಹ ಪದಗಳಿಗೆ, ನಾಮಪದಗಳಿಗೆ ಏನಂತ ಕರಿತೀವಿ ನಾವು? ಪ್ರಾಪರ್ ನೌನ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಪರ್ಸನ್, ಪರ್ಟಿಕ್ಯುಲರ್ ಪರ್ಸನ್ ಹೆಸರನ್ನು ಹೇಳುವಾಗ, ಪ್ಲೇಸ್ಗಳನ್ನು ಹೇಳುವಾಗ, ವಸ್ತುಗಳ ಹೆಸರನ್ನು ಹೇಳುವಾಗ ನಾವು ಏನು ಮಾಡ್ತೀವಿ ರೀ? ಪ್ರಾಪರ್ ನೌನನ್ನು ಬಳಸ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ನೋಡೋಣ್ರಿ. ಜಾನ್ ವ್ಯಕ್ತಿಯ ಹೆಸರನ್ನು ನಾವಿಲ್ಲಿ ಹೇಳಕತ್ತೀವಿ ರೀ. ಜಾನ್. ಲಂಡನ್ ಇಲ್ಲಿ ಪ್ಲೇಸ್ ಹೆಸರನ್ನು ಹೇಳ್ತಾ ಇದ್ದೀವಿ. ಹೌದಾ? ಐಫೆಲ್ ಟವರ್ ಇದು ಒಂದು ಟವರ್ ಹೆಸರನ್ನು ಇಲ್ಲಿ ನಾವು ಸೂಚಿಸ್ತಾ ಇದ್ದೀವಿ. ಹೌದಾ? ಪ್ರಾಪರ್ ನೌನ್ ಯಾವಾಗಲೂ ಸ್ಟಾರ್ಟಿಂಗ್ ಲೆಟರ್ ಯಾವತ್ತು ಕ್ಯಾಪಿಟಲ್ ಲೆಟರ್ನಲ್ಲಿ ಇರ್ತದ. ಇದನ್ನು ನೀವು ಗಮನಿಸಬೇಕ್ರಿ. ನೆಕ್ಸ್ಟ್ ಒನ್ ನೋಡೋಣ್ರಿ. ಕಾಮನ್ ನೌನ್. ಓಕೆ, ಕಾಮನ್ ನೌನ್ ಅಂದರೆ ಏನಂತ ಇಲ್ಲಿ ನೋಡೋಣ. ಅ ನೇಮ್ ಅ ಜನರಲ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ದ ನೇಮ್ ಮಸ್ಟ್ ಬಿ ಯೂಸ್ಡ್ ಆಸ್ ಅ ಕಾಮನ್ಲಿ. ಓಕೆ, ಕಾಮನ್ ನೌನ್ ಅಂದರೆ ಕಾಮನ್ ಆಗಿ ಯೂಸ್ ಮಾಡುವಂಥ ಹೆಸರುಗಳನ್ನು ನಾವು ಏನು ಮಾಡ್ತೀವಿ? ಹೆಸರುಗಳನ್ನು ನಾವು ಇಲ್ಲಿ ಕಾಮನ್ ನೌನ್ ಅಂತ ಕರಿತೀವಿ. ಹೌದಾ? ನೋಡ್ರಿ, ಜನರಲ್ ಪರ್ಸನ್ ಜನರಲ್ ಆಗಿ ಹೇಳ್ತಿರ್ತೀವಿ. ಬಾಯ್ ಇಲ್ಲಿ ವ್ಯಕ್ತಿ ಹೆಸರಿಲ್ಲ. ಹೌದಾ? ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಬಾಯ್ ಅಂತ ಕರಿತೀರಿ, ಸಿಟಿ ಅಂತ ಕರಿತೀರಿ. ಸಿಟಿ ಹೆಸರನ್ನು ನಾವು ಸೂಚಿಸಂಗಿಲ್ಲ. ಸಿಟಿ ಹೆಸರನ್ನು ನಾವು ಸೂಚಿಸಿದ್ರೆ ಏನಾಗುತ್ತದೋ ಅದು ಪ್ರಾಪರ್ ನೌನ್ ಆಗ್ತದ. ನಾವಿಲ್ಲಿ ಏನು ಮಾಡತ್ತೀವಿ? ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಹೌದಾ?
ಜನರಲ್ ಪರ್ಸನ್ ಹೆಸರನ್ನು ಹೇಳ್ತೀವಿ, ಹೌದಾ? ಪ್ಲೇಸ್ಗಳನ್ನು ಹೆಸರನ್ನು ಹೇಳ್ತೀವಿ. ನೋಡ್ರಿ ಇಲ್ಲಿ ಬಾಯ್, ಸಿಟಿ, ಡಾಕ್ಟರ್, ಸ್ಟೂಡೆಂಟ್ಸ್, ಹೌದಾ? ಟೀಚರ್, ನರ್ಸ್. ಇಲ್ಲಿ ವ್ಯಕ್ತಿಯ ಹೆಸರುಗಳನ್ನು ನಾವು ಇಲ್ಲಿ ಸೂಚಿಸ್ತಿರಂಗಿಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು? ಜನರಲ್ ಆಗಿ ಹೆಸರನ್ನು ಇಲ್ಲಿ ಸೂಚಿಸ್ತಾ ಇದ್ದೀವಿ. ಕಾಮನ್ ಆಗಿ ಹೆಸರನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ, ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ ರೀ? ಕಾಮನ್ ನೌನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ್ರಿ, ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ನೋಡೋಣ್ರಿ? ಅ ನೇಮ್ ಆ್ಯನ್ ಅ ಐಡಿಯಾ, ಎಮೋಷನಲ್ ಆರ್ ಕ್ವಾಲಿಟಿ ದ್ಯಾಟ್ ಕ್ಯಾನ್ ಬಿ ಫಿಸಿಕಲಿ ಎಕ್ಸ್ಪೀರಿಯನ್ಸ್ಡ್. ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಅನ್ನೋದು ಐಡಿಯಾ, ಎಮೋಷ್ನಲ್, ಕ್ವಾಲಿಟಿ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿರ್ತದೆ, ಹೌದಾ? ಎಮೋಷ್ನಲ್ ವರ್ಡ್, ಕ್ವಾಲಿಟಿ ಇರುವಂತಹ ವರ್ಡ್ಗಳು, ಶಬ್ದಗಳು, ಐಡಿಯಾ ಇರುವಂತಹ ಶಬ್ದಗಳು. ಫಾರ್ ಎಕ್ಸಾಂಪಲ್ ನೋಡ್ರಿ, ಲವ್. ಲವ್ ಅನ್ನೋ ಒಂದು ನೌನ್ ಏನಿದೆ, ಇದು ಅಬ್ಸ್ಟ್ರಾಕ್ಟ್ ನೌನ್ ಇದೆ, ಹೌದಾ? ಲವ್ ಅನ್ನೋದು ಒಂದು ಫೀಲಿಂಗ್ ಇದೆ, ಇದು ಫೀಲಿಂಗ್ ತೋರಿಸ್ತಾ ಇದೆ, ಹೌದಾ? ಕರೇಜ್, ಧೈರ್ಯ, ಹೌದಾ? ಧೈರ್ಯವನ್ನು ಸೂಚಿಸ್ತಾ ಇದೆ. ಹ್ಯಾಪಿನೆಸ್ಸನ್ನು ಸೂಚಿಸ್ತಾ ಇದೆ. ಹಾನೆಸ್ಟಿ, ಈ ಥರ ವರ್ಡ್ಗಳು ಬಂದರೆ ನಾವು ಏನಂತ ಗುರುತಿಸಬೇಕು? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇಲ್ಲಿ ಗುರುತಿಸಬೇಕು. ಎಮೋಷ್ನಲ್ ಆಗಿರುವಂತಹ ವರ್ಡ್ಗಳು, ಹೌದಾ? ನಿಮ್ಮ ಐಡಿಯಾಸ್ಗಳು, ಕ್ವಾಲಿಟಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಅಂಥ ನೌನ್ಗಳನ್ನು ನಾವು ಏನಂತ ಕರಿತೀವಿ ರೀ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಕಲೆಕ್ಟಿವ್ ನೌನ್. ನೋಡ್ರಿ, ಕಲೆಕ್ಟಿವ್ ನೌನ್, ಅ ನೇಮ್ ಆಫ್ ದ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ದಿಸ್ ನೇಮ್ ಆಸ್ ಅ ರಿಪ್ರೆಸೆಂಟ್ ದಿ ಕಲೆಕ್ಟಿವ್ ನೌನ್. ನೋಡ್ರಿ, ಇಲ್ಲಿ ಕಲೆಕ್ಟಿವ್ ಅಂದರೆ ಗ್ರೂಪ್, ಗುಂಪುಗಳ ಹೆಸರನ್ನು ಸೂಚಿಸುವಂತಹ ನಾಮಪದ ರೀ, ಹೌದಾ? ನೋಡ್ರಿ, ಫಾರ್ ಎಕ್ಸಾಂಪಲ್ ಟೀಮ್, ಹೌದಾ? ಟೀಮ್ ಅನ್ನೋದು ಒಂದು ಪದ, ಅದರಲ್ಲಿರುವಂಥದ್ದು ಭಾಳಷ್ಟು ಜನ ಇರ್ತಾರೆ, ಹೌದಾ? ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಫ್ಯಾಮಿಲಿ ಸಹಿತ ಏನಾಗ್ತದೆ ರೀ? ಇದು ಒಂದು ಕಲೆಕ್ಟಿವ್ ನೌನ್, ಹೌದಾ? ಕೀಸ್, ಹೌದಾ? ಕೀಸ್ ಒಂದೇ ಇರಂಗಿಲ್ಲ ರೀ. ಕೀಸ್ ಅಂದರೆ ಭಾಳಷ್ಟು ಕೀಲಿಗಳನ್ನು ನಾವು ಹೊಂದಿರ್ತೀವಿ, ಹೌದಾ? ಕೀ ವೆಂಚ್, ಹೌದಾ? ಪ್ಯಾಕ್ ಆಫ್ ಕಾರ್ಡ್ಸ್ನಲ್ಲಿ ಸಿಂಗಲ್ ಕಾರ್ಡ್ ಅಷ್ಟೇ ಇರಂಗಿಲ್ಲ, ಬಹಳಷ್ಟು ಕಾರ್ಡ್ಗಳು ಇರ್ತವೆ, ಹೌದಾ? ಗ್ಯಾಂಗ್ ಆಫ್ ರಾಬರ್ಸ್. ನೋಡ್ರಿ, ದರೋಡೆಕೋರರು ಒಬ್ಬರೊಬ್ಬರು ಇರಂಗಿಲ್ಲ, ಹೌದಾ? ಬಹಳಷ್ಟು ಜನ ದರೋಡೆಕೋರರು ಇರ್ತಾರೆ. ಇವೆಲ್ಲ ಎಕ್ಸಾಂಪಲ್ ಎದಕ್ಕೆ ಬರ್ತದೆ ರೀ? ಕಲೆಕ್ಟಿವ್ ನೌನ್ಗೆ ಬರ್ತದೆ. ಕಲೆಕ್ಟಿವ್ ನೌನ್ ಮೀನ್ಸ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ್ರಿ, ಕಾಂಕ್ರೀಟ್ ನೌನ್. ನೋಡ್ರಿ, ಕಾಂಕ್ರೀಟ್ ನೌನ್ ಈಸ್ ಅ ನೇಮ್ ಅ ಫಿಸಿಕಲ್ ಆಬ್ಜೆಕ್ಟ್ ದ್ಯಾಟ್ ಕ್ಯಾನ್ ಬಿ ಸೀನ್, ಟಚ್ಡ್, ಟೇಸ್ಟೆಡ್, ಸ್ಮೆಲ್ಡ್ ಆರ್ ಹಿಯರ್ಡ್. ದೀಸ್ ಆರ್ ಆಲ್ ಥಿಂಗ್ಸ್ ಆರ್ ರಿಪ್ರೆಸೆಂಟ್ ದಿ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ನೌನ್, ಹೌದಾ? ಇದು ಒಂದು ಕೂಡ ನಾಮಪದದಲ್ಲಿ ಬರ್ತದೆ. ಕಾಂಕ್ರೀಟ್ ನೌನ್ ಅಂದರೆ ಏನ್ರಿ? ನೀವು ಫಿಸಿಕಲಿ ಅದನ್ನು ಟಚ್ ಮಾಡ್ತೀರಿ, ಟೇಸ್ಟ್ ಮಾಡ್ತೀರಿ, ಸ್ಮೆಲ್ ಮಾಡ್ತೀರಿ, ಕೇಳ್ತೀರಿ, ಹೌದಾ? ಇಂಥವುಗಳಿಗೆ ಏನಂತ ಕರಿತೀವಿ ನಾವು? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಟೇಬಲನ್ನು ನೀವು ಟಚ್ ಮಾಡ್ತೀರಿ, ಫೀಲ್ ಮಾಡ್ತೀರಿ, ಹೌದಾ? ಆ್ಯಪಲನ್ನು ತಿಂತೀರಿ, ಟೇಸ್ಟ್ ಮಾಡ್ತೀರಿ, ಹೌದಾ? ಕಾರನ್ನು ಕೂಡ ನೀವು ಟಚ್ ಮಾಡ್ತೀರಿ. ಸಾಲ್ಟ್, ಇದು ಸಹಿತ ಟೇಸ್ಟ್ ಮಾಡ್ತೀರಿ, ಹೌದಾ? ಇವೆಲ್ಲವನ್ನು ಫಿಸಿಕಲಿ ನಾವು ಏನು ಮಾಡ್ತೀವಿ ರೀ? ಟಚ್ ಮಾಡಿ ಇದನ್ನು ಅನುಭವಿಸ್ತೀವಿ ರೀ ನಾವು, ಹೌದಾ? ಫಿಸಿಕಲಿ ನಾವು ಟಚ್ ಮಾಡಿ ನೋಡ್ತೀವಿ. ಈ ಥರ ಇರುವಂತಹ ಶಬ್ದಗಳಿಗೆ ಪದಗಳು ಬಂದರೆ ನಾವು ಏನಂತ ಗುರುತಿಸ್ಬೇಕು ರೀ? ಕಾಂಕ್ರೀಟ್ ನೌನ್ ಅಂತ ಗುರುತಿಸಬೇಕು. ನೆಕ್ಸ್ಟ್ ಒನ್ ಈಸ್ ಅ ಕೌಂಟೇಬಲ್ ನೌನ್. ಓಕೆ, ನೋಡ್ರಿ, ಇಲ್ಲಿ ನೇಮ್ ಸಮಥಿಂಗ್ ದ್ಯಾಟ್ ಕ್ಯಾನ್ ಬಿ ಕೌಂಟೆಡ್. ಕೌಂಟ್ ಮಾಡಲು ಆಗುವಂತಹ, ಬಳಸುವಂತಹ ಪದಗಳು, ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಬುಕ್ಸ್, ಪೆನ್ಸಿಲ್, ಚೇರ್, ಪೆನ್, ಹೌದಾ? ಇವೆಲ್ಲ ಏನಾಗ್ತದೆ ರೀ? ಕೌಂಟ್ ಮಾಡ್ತೀರಿ ನೀವು, ಹೌದಾ? ಕೌಂಟ್ ಮಾಡಲು ಸಾಧ್ಯವಾಗುವಂತಹ
ನಾಮಪದಗಳಿಗೆ ನಾವೇನಂತ ಕರಿತೀವಿ ರೀ, ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಹೌದಾ? ಹಾಗೆ ನೋಡ್ರಿ, ನೆಕ್ಸ್ಟ್ ಒನ್ ಅನ್ಕೌಂಟೇಬಲ್ ನೌನ್. ನೇಮ್ ಸಮಥಿಂಗ್ ದ್ಯಾಟ್ ಕೆನಾಟ್ ಬಿ ಕೌಂಟೆಡ್. ನೋಡ್ರಿ, ದೀಸ್ ಆಲ್ ಥಿಂಗ್ಸ್ ರಿಪ್ರೆಸೆಂಟ್ ದಿ ಅನ್ಕೌಂಟೇಬಲ್ ನೌನ್. ಕೌಂಟ್ ಮಾಡಲು ಆಗದೇ ಇರುವಂತಹ ನಾಮಪದಗಳು. ನೋಡ್ರಿ, ವಾಟರ್. ಫಾರ್ ಎಕ್ಸಾಂಪಲ್, ವಾಟರ್ ಇದೆ. ವಾಟರನ್ನು ನೀವು ಕೌಂಟ್ ಮಾಡ್ತೀರಾ? ಸಾಧ್ಯ ಇಲ್ಲ. ಹೌದಾ? ನೆಕ್ಸ್ಟ್ ಮಿಲ್ಕ್. ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತದೆ, ಇದನ್ನು ಕೌಂಟ್ ಮಾಡಲು ನಮಗೆ ಸಾಧ್ಯವಿಲ್ಲ. ಹೌದಾ? ಮಿಲ್ಕ್ ಆಯಿತು. ಏರ್, ಗಾಳಿಯನ್ನು ನಾವು ಕೌಂಟ್ ಮಾಡಲಾಗ್ತದ? ಬರಂಗಿಲ್ಲ. ಸ್ಟಾರ್ಸು ತುಂಬ ಸ್ಟಾರ್ಸ್ ಇರ್ತದ. ಹೌದಾ? ಭಾಳಷ್ಟು ಸ್ಟಾರ್ಸ್ಗಳಿರ್ತದ, ಅದನ್ನು ಸಹಿತ ನಾವು ಕೌಂಟ್ ಮಾಡಲು ಸಾಧ್ಯವಿಲ್ಲ. ಈ ಥರ ವರ್ಡ್ಗಳು ಬಂದರೆ ಏನಂತ ತಿಳ್ಕೊಬೇಕ್ರಿ ನಾವು? ಅನ್ಕೌಂಟೇಬಲ್ ನೌನ್ ಅಂತ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡೋಣ್ರಿ, ಕಂಪೌಂಡ್ ನೌನ್. ನೆಕ್ಸ್ಟ್ ಒನ್ ಇಸ್ ಅ ಕಂಪೌಂಡ್ ನೌನ್. ಕಂಪೌಂಡ್ ನೌನ್ ಅಂದರೆ ಏನು ನೋಡೋಣ್ರಿ? ಕನ್ಸಿಸ್ಟ್ ಆಫ್ 2 or more ವರ್ಡ್ಸ್ ದ್ಯಾಟ್ ಆರ್ ಕಂಬೈನ್ಡ್ ಟು ಕ್ರಿಯೇಟ್ ಅ ಸಿಂಗಲ್ ನೌನ್. ನೋಡ್ರಿ, ಕಂಪೌಂಡ್ ನೌನ್ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಕಂಬೈಂಡ್ ಮಾಡಿ ಒಂದು ಹೊಸದಾಗಿ ಪದವನ್ನು ರಚನೆ ಮಾಡುವಂಥದ್ದನ್ನು ಕಂಪೌಂಡ್ ನೌನ್ ಅಂತ ಕರಿತೀವಿ. ಹೌದಾ? 2 ಶಬ್ದಗಳನ್ನು ಕೂಡಿಸಿ ಇನ್ನೊಂದು ಶಬ್ದವನ್ನು ರೆಡಿ ಮಾಡೋದು. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ನೋ ಫ್ಲಾಸ್ಕ್. ಹೌದಾ? ಇಲ್ಲಿ ಸ್ನೋ ಅನ್ನೋದು ಏನೈತ್ರಿ? ಬೇರೆ ವರ್ಲ್ಡ್ ಇದೆ. ಫ್ಲಾಸ್ಕ್ ಅನ್ನೋದು ಒಂದು ಬೇರೆ ವರ್ಲ್ಡ್ ಇದೆ. 2 ಕೂಡಿ ಏನಾಗಿದೆ? ಸ್ನೋ ಫ್ಲಾಸ್ಕ್ ಆಗಿದೆ. ಇದು ಒಂದು ಕಂಪೌಂಡ್ ನೌನ್. ಹೌದಾ? ಟೂತ್ ಬ್ರಷ್ ನೋಡ್ರಿ, ಟೂತ್ ಅನ್ನೋದು ಒಂದು ಬೇರೆ ವರ್ಲ್ಡ್, ಬ್ರಷ್ ಅನ್ನೋದೊಂದು ಬೇರೆ ವರ್ಲ್ಡ್. 2 ಕೂಡಿ ಏನಾಗಿದೆ ರೀ? ಟೂತ್ ಬ್ರಷ್ ಆಗಿದೆ. ಹೌದಾ? ಬುಕ್ ಶೆಲ್ಫ್. ಬುಕ್ ಅನ್ನೋದೇನ್ರಿ? ಒಂದು ವರ್ಲ್ಡ್, ಸೆಲ್ಫ್ ಅನ್ನೋದು ಒಂದು ವರ್ಲ್ಡ್. 2 ಕೂಡಿ ಏನಾಗಿದೆ? 2 ಅಥವಾ 2ಕ್ಕಿಂತ ಪದಗಳನ್ನು ಸೇರಿ ಒಂದು ಹೊಸದಾಗಿ ನಾಮಪದವನ್ನು ರಚಿಸುವುದು. ಇದಕ್ಕೇನಂತ ಕರಿತೀವಿ? ಕಂಪೌಂಡ್ ನೌನ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಒನ್ ನೋಡೋಣ್ರಿ, ಪೊಸೆಸಿವ್ ನೌನ್. ಓಕೆ, ಇಟ್ ಶೋಸ್ ಓನರ್ಶಿಪ್ ಆರ್ ರಿಲೇಷನ್ಶಿಪ್. ಪೊಸೆಸಿವ್ ನೌನ್ ಅಂದರೆ ಏನ್ರಿ? ಇದು ರಿಲೇಷನ್ಶಿಪ್ ಅಥವಾ ಓನರ್ಶಿಪ್ಪನ್ನು ಸೂಚಿಸ್ತದ. ಹೌದಾ? ನೋಡ್ರಿ, ಫಾರ್ ಎಕ್ಸಾಂಪಲ್, ಮ್ಯಾರಿ ಬುಕ್. ಮ್ಯಾರಿ ಬುಕ್ ಅನ್ನೋದು ಇದ್ರ ಓನರ್ ಬೇರೆನೇ ಇರ್ತಾನೆ. ಹೌದಾ? ದ ಡಾಗ್ಸ್ ಟಾಯ್. ಇಲ್ಲಿ ರಿಲೇಷನ್ ತೋರಿಸ್ತಾ ಇದೆ. ರಿಲೇಷನ್ ಮತ್ತು ಓನರ್ಶಿಪ್ಪನ್ನು ತೋರಿಸುವಂತಹ ನಾಮಪದಗಳಿಗೆ ನಾವೇನಂತ ಕರಿತೀವಿ ರೀ? ಪೊಸೆಸಿವ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡೋಣ್ರಿ, ಜೆರಂಡ್ ನೌನ್. ಅ ವರ್ಬ್ ಫ್ರಮ್ ಎಂಡಿಂಗ್ ಇನ್ ing that functions as a noun in a sentence. ಜೆರಂಡ್ ನೌನ್ ಅನ್ನೋದು ಒಂದು ವರ್ಡ್, ಆ ವರ್ಡ್ನಲ್ಲಿ ing ಮುಕ್ತಾಯಗೊಂಡಿರ್ತದೆ. ಅಂದರೆ ಒಂದು ವರ್ಬ್ ಅಂದರೆ ಇದೊಂದು ಆ್ಯಕ್ಷನ್ ವರ್ಡ್ ಇರ್ತದ, ಆ ಆ್ಯಕ್ಷನ್ ವರ್ಡ್ ಜೊತೆಗೆ ing ಮೂಲಕ ಎಂಡ್ ಆಗಿರ್ತದ. ಆ ಶಬ್ದ ಒಂದು ವರ್ಬ್ ಆಗಿರ್ತದ. ಹೌದಾ? ಅಂದರೆ ಅದು ಆ್ಯಕ್ಷನ್ ವರ್ಡನ್ನು ಸೂಚಿಸ್ತಿರ್ತದ. ಹೌದಾ? ಫಾರ್ ಎಕ್ಸಾಂಪಲ್ ನೋಡೋಣ್ರಿ, ರನ್ನಿಂಗ್. ರನ್ ಅನ್ನೋದು ಆ್ಯಕ್ಷನ್ ವರ್ಡ್. ಹೌದಾ? ಓಡ್ತಿರ್ತೀರಿ. ರನ್ನಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಇವೆಲ್ಲ ಆ್ಯಕ್ಷನ್ ಮಾಡುವಂಥ ವರ್ಡ್ಗಳು. ಹೌದಾ? ಸಿಂಗಿಂಗ್ ಅಂದರೆ ಏನು ಮಾಡ್ತೀರಿ? ನೀವು ಹಾಡ ಹಾಡ್ತಿರ್ತೀರಿ, ಅದು ಒಂದು ಆ್ಯಕ್ಷನ್ ಮಾಡ್ತಿರ್ತೀರಿ. ಈ ಥರ ಪದಗಳು ಬಂದರೆ ನಾವು ಏನಂತ ಕರಿಬೇಕ್ರಿ? ಜೆರಂಡ್ ನೌನ್ ಅಂತ ಕರಿಬೇಕು. ಈ ಥರ ಪದಗಳು ಬಂದರೆ ನಾವು ಏನಂತ ಕರಿಬೇಕ್ರಿ? ಜೆರಂಡ್ ನೌನ್ ಅಂತ ಕರಿಬೇಕು. ಕೊನೆಗೆ ing ಇಂದ ಏನಾಗಿರ್ತದ? ಎಂಡ್ ಆಗಿರ್ತದ, ಮುಕ್ತಾಯ ಆಗಿರ್ತದ. ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ನೌನಲ್ಲಿ ನಾವು 10 ಪ್ರಕಾರಗಳನ್ನು ನೋಡ್ತೀವಿ. ಹೌದಾ? ಪ್ರಾಪರ್ ನೌನ್, ಕಾಮನ್ ನೌನ್, ಆಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್. ಹೌದಾ? ಕಾಂಕ್ರೀಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್, ಕಂಪೌಂಡ್ ನೌನ್, ಪೊಸೆಸಿವ್ ನೌನ್, ಜೆರಂಡ್ ನೌನ್. ಹೌದ್ರಿ? ಪ್ರಾಪರ್ ನೌನ್ ಏನಂತ ಕರಿತೀವಿ ನಾವು? ಪ್ರಾಪರ್ ನೌನ್ ಸ್ಪೆಸಿಫಿಕ್ ಪರ್ಸನ್ಗಳ ಹೆಸರು, ಪ್ಲೇಸ್ಗಳ ಹೆಸರು, ವಸ್ತುಗಳ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ತಿರ್ತೀವಿ ನೋಡ್ರಿ, ಅದಕ್ಕೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಅದು ಯಾವತ್ತೂ ಸ್ಟಾರ್ಟಿಂಗ್ನಲ್ಲಿ ಕ್ಯಾಪಿಟಲ್ ಲೆಟರ್ನಿಂದ ಸ್ಟಾರ್ಟ್ ಆಗ್ತದೆ. ಹೌದಾ? ಕಾಮನ್ ಆಗಿ ಬಳಸುವಂಥ ಹೆಸರುಗಳನ್ನು, ಪ್ಲೇಸ್ಗಳನ್ನು, ಥಿಂಗ್ಸ್ಗಳನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ ರೀ. ಫಾರ್ ಎಕ್ಸಾಂಪಲ್, ಲವ್, ಸಿಟಿ, ಬಾಯ್, ಟೀಚರ್, ಸ್ಟೂಡೆಂಟ್ಸ್ ಇವೆಲ್ಲವನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ ರೀ.
ನೆಕ್ಸ್ಟ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನ್ರಿ, ನಿಮ್ಮ ಎಮೋಷ್ನಲ್ ಐಡಿಯಾಸ್ ಕ್ವಾಲಿಟೀಸ್ಗಳನ್ನು ತಿಳಿಸ್ತಾ ಇದ್ದರೆ ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ ರೀ. ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್, ಹಾನೆಸ್ಟಿ, ಇವುಗಳನ್ನು ನಾವು ಈ ಪದಗಳನ್ನು ಅಬ್ಸ್ಟ್ರಾಕ್ಟ್ ನೌನಲ್ಲಿ ಬಳಸ್ತೀವಿ ರೀ. ನೆಕ್ಸ್ಟ್ ಒನ್ ಈಸ್ ಅ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನ್ರಿ, ದ ಗ್ರೂಪ್ ಆಫ್ ಪೀಪಲ್ ಭಾಳಷ್ಟು ಪೀಪಲ್ಗಳನ್ನು ಹೊಂದಿರ್ತದ, ಹೌದಾ. ಗುಂಪುಗಾರಿಕೆಯನ್ನು ಇಲ್ಲಿ ತೋರಿಸ್ತದ, ಹೌದಾ. ಆರ್ಮಿ ಇದು ಒಂದು ಗುಂಪುಗಳನ್ನು ತೋರಿಸ್ತದ. ಆರ್ಮಿ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಕಲೆಕ್ಟಿವ್ ನೌನ್. ಓಕೆ, ಟೀಮ್, ಫ್ಯಾಮಿಲಿ, ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ಕಲೆಕ್ಟಿವ್ ನೌನ್ಸ್. ನೆಕ್ಸ್ಟ್ ಒನ್ ಈಸ್ ಅ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಇದನ್ನು ನಾವು ಏನು ಮಾಡ್ತೀವಿ, ಇದು ಒಂದು ಫಿಸಿಕಲ್ ಆಬ್ಜೆಕ್ಟ್ ದ್ಯಾಟ್ ಕ್ಯಾನ್ ಬಿ ಸೀನ್ಡ್, ಟಚ್ಡ್ ಆ್ಯಂಡ್ ಸ್ಮೆಲ್ಡ್, ಟೇಸ್ಟೆಡ್, ಎವ್ರಿಥಿಂಗ್. ಓಕೆ, ಈ ಪದಗಳಲ್ಲಿ ಬರುವಂತಹ ನೌನ್ಗಳನ್ನು ನಾವು ಟಚ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ, ಹೌದಾ. ಈ ಥರ ವರ್ಡ್ಗಳು ಬಂದರೆ ಏನು ಮಾಡ್ತೀವಿ ನಾವು ಕಾಂಕ್ರೀಟ್ ನೌನ್ ಅಂತ ಗುರುತಿಸಬೇಕು. ನೆಕ್ಸ್ಟ್ ಒನ್ ಈಸ್ ಅ ಕೌಂಟೇಬಲ್ ನೌನ್, ಹೌದಾ. ನಮಗೆ ಕೌಂಟ್ ಮಾಡಲು ಸಾಧ್ಯವಾಗುವಂತಹ ನೌನ್ಗಳನ್ನು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಚೇರ್, ಟೇಬಲ್, ಪೆನ್, ಪೆನ್ಸಿಲ್, ಹೌದಾ. ಇವೆಲ್ಲ ಕೌಂಟ್ ಮಾಡಲು ಸಾಧ್ಯವಾಗುವಂತಹ ನಾಮಪದಗಳು. ಇವುಗಳನ್ನು ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಅನ್ಕೌಂಟೇಬಲ್ ನೌನ್ ಅಂದರೆ ಕೌಂಟ್ ಮಾಡಲು ಸಾಧ್ಯವಾಗದೇ ಇರುವ ನೌನ್ಗಳಿಗೆ ನಾವು ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ ರೀ. ಫಾರ್ ಎಕ್ಸಾಂಪಲ್ ವಾಟರ್, ಮಿಲ್ಕ್, ಏರ್, ಹೌದಾ. ಇವುಗಳನ್ನು ನಾವು ಕೌಂಟ್ ಮಾಡಲು ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟ್ ಒನ್ ಪೊಸೆಸಿವ್ ನೌನ್. ಪೊಸೆಸಿವ್ ನೌನ್ ಅಂದರೆ ಏನ್ರಿ, ಇದು ಓನರ್ಶಿಪ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದ. ಈ ಥರ ವರ್ಡ್ಗಳು ಬಂದರೆ, ಈ ಥರ ಪದಗಳು ಬಂದರೆ ನೌನಲ್ಲಿ ಪೊಸೆಸಿವ್ ನೌನ್ ಅಂತ ನಾವು ಗುರುತಿಸ್ಬೇಕ್ರಿ. ಲಾಸ್ಟ್ ಒನ್ ಈಸ್ ಅ ಜರಂಡ್ ನೌನ್. ಜರಂಡ್ ನೌನ್ ಅಂದರೆ ಇದು ವರ್ಬ್ನಲ್ಲಿ ಬರುವಂಥ ಪದಗಳು ಬರ್ತದ, ಕೊನೆಗೆ INGಯಲ್ಲಿ ಎಂಡ್ ಆಗ್ತದೆ ರೀ, ಹೌದಾ. ರನ್ನಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್, ಈ ಥರ ವರ್ಡ್ಗಳು ಬಂದರೆ ಜರಂಡ್ ನೌನ್ ಅಂತ ಇಲ್ಲಿ ನಾವು ತಿಳ್ಕೋಬೇಕು, ಹೌದಾ. ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ನೌನ್ ಒಂದೇ ಕಾನ್ಸೆಪ್ಟ್ ಮೇಲೆ 10 ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಸೆಕೆಂಡ್ ಪಾರ್ಟ್ ಆಫ್ ಸ್ಪೀಚ್, ದ್ಯಾಟ್ ಈಸ್ ಪ್ರನೌನ್, ಹೌದಾ. ನೆಕ್ಸ್ಟ್ ವಿಡಿಯೋ ಏನು ಮಾಡೋಣ್ರಿ, ಪ್ರನೌನ್ ಅನ್ನುವ ಒಂದು ಪಾರ್ಟ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ಎಲ್ಲ ಪಾರ್ಟ್ ಆಫ್ ಸ್ಪೀಚ್ ಟೈಪ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ನಂತರ ನಾವು ಕ್ವಶನ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ್ರಿ. ನಮ್ಮ ಹೊಸ ವಿಡಿಯೋಗಳಿಗೆ ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ. ಇದರ ಉಪಯೋಗ ಎಲ್ಲರೂ ಪಡೆದುಕೊಳ್ಳಲಿ.